ಇದು ಪಾಕಿಸ್ತಾನ ಜಿಂದಾಬಾದ್ ಘೋಷಣೆ ವಿಚಾರವಾಗಿ ಕೂಡ ಎಲ್ಲ ಒಂದ್ ಕಡೆ ಅದು ಆಗಿದೆ ಅನ್ನುವಂಥದ್ದು ಬಿಜೆಪಿ ವಾದ ಆದ್ರೆ ಸೊ ಕಾಂಗ್ರೆಸ್ ಕೂಡ ಅದು ಆಗಿಲ್ಲ, ಅದು ತಿರುಚುವಂತ ಒಂದು ಪ್ರಯತ್ನ ಆಗಿದೆ ಅನ್ನುವಂಥ ಜಟಪಟಿ ಈಗ ಶುರುವಾಗಿರುವಂಥದ್ದು. ಹಾಗಾದ್ರೆ ಬನ್ನಿ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಸಚಿವರಾಗಿರುವಂತಹ ಚಲುವರಾಯಸ್ವಾಮಿ ಇದ್ದಾರೆ, ಅವ್ರ ಹತ್ರ ಮಾತಾಡೋದ. ಸರ್, ಇದು ಈ ಘೋಷಣೆ ಅನ್ನುವಂಥ ವಿಚಾರದ್ದು ಇದು ದೇಶದ ಭದ್ರತೆ ವಿಚಾರದಲ್ಲಾಗಿರ್ಬೋದು, ದೇಶದ ಒಟ್ಟಾರೆ ವಿಚಾರದಲ್ಲಾಗಿರ್ಬೋದು, ಅದು ಅಷ್ಟು ಸೂಕ್ತ ಅನಿಸುತ್ತಾ ಅಥವಾ ಘೋಷಣೆ ಕೂಗಿದಾರ ಕೂಗಿಲ್ಲ? ಯಾರೇ ತಪ್ಪು ಮಾಡಿದ್ರು ತಪ್ಪೇನೆ. ದೇಶದ ಬಗ್ಗೆ, ಸಂವಿಧಾನದ ಬಗ್ಗೆ ಅವೇಳನಕಾರಿಯಾದ ದೇಶದ ಭಾವನೆ ಬಗ್ಗೆ ಕೆಣಕಿದ್ರೆ ತಪ್ಪೇನೆ. ಅದು ಏನ್ ನಡೆದಿದೆ ಅನ್ನೋ ವಿಚಾರವನ್ನ ಮಾಹಿತಿ ಪಡೆದು ಅದ್ರ ಬಗ್ಗೆ ಏನ್ ಕ್ರಮ ತಗೋಬಹುದು ಮಾನ್ಯ ಮುಖ್ಯಮಂತ್ರಿಗಳು ತಗೋತಾರೆ. ಬಿಜೆಪಿ ಇದೇ ವಿಚಾರವನ್ನು ಇಟ್ಕೊಂಡು ಈಗ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ತೀವಿ ಅಂತ ಹೇಳ್ತಾರೆ, ಮತ್ತೆ ಪ್ರತಿಭಟನೆ ಮಾಡ್ತಿದ್ದಾರೆ. ಮುಂದೆ ಚುನಾವಣೆ ಇದೆ, ಅವ್ರಿಗೆ ಏನು ಸಬ್ಜೆಕ್ಟ್ ಇಲ್ಲ, ಅವರು ಇದನ್ನ ಬಿಟ್ಟು ಏನು ಮಾಡ್ಲಿಕ್ಕಾಗಲ್ಲ. ಆದ್ರೆ ಅಸೆಂಬ್ಲಿ ನಡೀತಾ ಇರೋದ್ರಿಂದ ಇದಕ್ಕಿಂತ ವೇದಿಕೆ ಏನ್ ಬೇಕಿಲ್ಲ, ಅಸೆಂಬ್ಲಿನಲ್ಲಿ ಬಂದು ಪ್ರಸ್ತಾಪ ಮಾಡ್ಲಿ, ಅದಕ್ಕೆ ಸೂಕ್ತವಾದ ಉತ್ತರ ಮುಖ್ಯಮಂತ್ರಿಗಳು ಕೊಡ್ತಾರೆ. ಸಿಎಂ ರಾಜೀನಾಮೆಯನ್ನು ಕೊಡಬೇಕು ಅನ್ನುವಂತ ಆಗ್ರಹವನ್ನು ಕೂಡ ಪ್ರತಿಪಕ್ಷಗಳು ಮಾಡ್ತಿದ್ದಾವೆ ಈ ವಿಚಾರವಾಗಿ. ಹಿಂದೆ ಹೆಗ್ಡೆ ಅವರೆಲ್ಲ ಬಹಳ ಈ ತರದ, ಅನಂತಕುಮಾರ್ ಹೆಗ್ಡೆ, ಈಶ್ವರಪ್ಪನವರು, ಈ ತರದವರು ಅನೇಕರು ಮಾತನಾಡಿದ್ದಾರೆ. ಅವಾಗೆಲ್ಲ ಪ್ರಧಾನಮಂತ್ರಿ ಅವರು ರಾಜೀನಾಮೆ ಕೊಟ್ಟಿದ್ರ, ಅವ್ರು ಕೊಟ್ಟಿದ್ರೆ ನಾವು ಕೊಟ್ಬಿಡಾರೆ. ನಿಮ್ಮದೇ ಸರ್ಕಾರದ ಕೆಲವು ಸಚಿವರು ಇದನ್ನು ಸಮರ್ಥನೆ ಮಾಡ್ಕೊಳ್ತಾ ಆತರ ಕೂಗೇ ಇಲ್ಲ ಅನ್ನುವಂಥದ್ದು ಹೇಳ್ತಾ ಇದ್ದಾರೆ. ಗೊತ್ತಿಲ್ಲ ಅವರು ಯಾರ್ಯಾರು ಏನು ಹೇಳಿದ್ದಾರೆ, ನಾನು ಅದ್ರ ಬಗ್ಗೆ ಎಲ್ಲ ಕಾಮೆಂಟ್ ಮಾಡಕ್ ಹೋಗಲ್ಲ. ಬಟ್ ದೇಶದ ವಿಚಾರದಲ್ಲಿ ಯಾರೇ ಈ ತರದ ನಡವಳಿಕೆ ಇದ್ರು ಅದೇನು ಕಾನೂನುಬದ್ಧವಾಗಿ ಕ್ರಮ ತಗೊಳಕ್ ಸಾಧ್ಯನೋ ಅದು ಸರ್ಕಾರ. ಲೋಕಸಭಾ ಚುನಾವಣೆ ಕಾರಣಕ್ಕೆ ಇದು ಈ ಮಟ್ಟಕ್ಕೆ ಪೊಲಿಟಿಕಲೈಸ್ಡ್ ಆಗಿದೆಯಾ? ಲೋಕಸಭಾ ಚುನಾವಣೆ ಇರೋದ್ರಿಂದನೇ ಇವೆಲ್ಲ ಜಾಸ್ತಿ ಹೈಲೈಟ್ ಆಗ್ತಕ್ಕಂಥ. ಇದಿಷ್ಟು ಕೂಡ ಸಚಿವರಾಗಿರುವಂತಹ ಚಲುವರಾಯಸ್ವಾಮಿ ಅವರ ಸ್ಪಷ್ಟವಾದ ಮಾತುಗಳು. ಕ್ಯಾಮ್ರಾ ಪರ್ಸನ್ ಹವಿರ ಜೊತೆ ಹರೀಶ್ ಕಾಕೊಳ್ಳಿ, ಫಸ್ಟ್ ಬೆಂಗಳೂರು ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.